ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸದ್ಯ ದೇಶದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಗರ ಪ್ರದೇಶದ ಯುವ ಜನತೆ ಈ ಲಿವ್ ಇನ್ ರಿಲೇಷನ್ಶಿಪ್ನತ್ತ ಹೆಚ್ಚು ಮುಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಭಾರತದ ಜನರು ಇದರ ಅಬ್ಬರಕ್ಕೆ ಹೆಚ್ಚು ಮಾರಿ ಹೋಗ್ತಾ ಇದ್ದಾರೆ. ಇನ್ನು ಈಶಾನ್ಯ ರಾಜ್ಯದ ಕೆಲವೆಡೆ ಇದು ಹಲವು ದಶಕಗಳಿಂದಲೇ ಸಾಗಿ ಬರ್ತಾ ಇರುವಂಥದ್ದು. ಸದ್ಯ ಈ ಬಾರಿ ಚರ್ಚೆಗೆ ಗ್ರಾಸವಾಗ್ತಿರೋದು ಉತ್ತರಾಖಂಡ್ ಸರ್ಕಾರ ಲಿವ್ ಇನ್ ರಿಲೇಷನ್ಶಿಪ್ಗೆ ಕಾನೂನಿನ ಮಾನ್ಯತೆಯನ್ನು ನೀಡಿರುವಂತಹ ಕಾರಣಕ್ಕಾಗಿ. ದೇಶದಲ್ಲೇ ಮೊದಲ ಬಾರಿಗೆ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಮಾಡಿರುವ ಉತ್ತರಾಖಂಡ್ ಸರ್ಕಾರ ಲಿವ್ ಇನ್ಗೆ ಸಂಬಂಧಿಸಿದಂತಹ ಕಾನೂನುಗಳನ್ನು ತಂದಿದೆ. ಲಿವ್ ಇನ್ನಲ್ಲಿ ಇರಬಯಸುವಂಥವರು ತಮ್ಮ ಸಂಬಂಧವನ್ನು ನೋಂದಣಿ ಮಾಡಿಕೊಳ್ಳುವಂಥದ್ದು ಕಡ್ಡಾಯಗೊಳಿಸಿದ್ದಾರೆ. ಇನ್ನು ಒಂದು ವೇಳೆ ನೋಂದಣಿ ಮಾಡದಿದ್ದರೆ 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಅನ್ನುವಂತಹ ಕಾನೂನನ್ನು ಸಹಿತ ತರಲಾಗಿದೆ. ನೋಂದಣಿಯ ಸಮಯದಲ್ಲಿ ಒಟ್ಟು 16 ಪುಟಗಳ ಅರ್ಜಿಯೊಂದನ್ನು ತುಂಬಬೇಕಾಗಿರುವಂಥದ್ದು ಕಡ್ಡಾಯವಾಗಿದೆ. ಹಾಗಾದರೆ ಈ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಏನೆಲ್ಲ ನಿಯಮಗಳನ್ನು ತರಲಾಗಿದೆ ಅಂತ ಕುತೂಹಲ ನಿಮಗೂ ಇದ್ದರೆ ಅದನ್ನು ನಾನು ಇವತ್ತು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಲಿವ್ ಇನ್ ರಿಲೇಷನ್ಶಿಪ್ ಸಂಬಂಧದಲ್ಲಿ ಇರಬಯಸುವವರು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕವಾಗೂ ಸಹಿತ ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳುವವರು ತಮ್ಮ ಆಧಾರ್ನ ಕಾರ್ಡ್ ಮೂಲಕವಾಗಿ OTP ಬಳಸಿ ಸರ್ಕಾರದ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಆಫ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಬೇಕನ್ನುವಂಥವರು ತಮ್ಮ ಸಮೀಪದಲ್ಲಿರುವಂತಹ ರಿಜಿಸ್ಟರ್ ಕಚೇರಿಗಳಿಗೆ ಹೋಗಿ ಅಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಂದಣಿಯ ಸಮಯದಲ್ಲಿ ಸರ್ಕಾರ ನಿಗದಿಪಡಿಸಿರುವಂತಹ ಒಟ್ಟು 15 ದಾಖಲೆಗಳನ್ನು ಆ ಒಂದು ಸಂದರ್ಭದಲ್ಲಿ ಕೊಡಬೇಕು. ಜೊತೆಗೆ 16 ಪುಟಗಳ ಫಾರ್ಮ್ ಅನ್ನು ಸಹಿತ ಏನಂದರೆ ಭರ್ತಿ ಮಾಡಬೇಕಾದಂತಹ ಪರಿಸ್ಥಿತಿ. ಇದಲ್ಲದೆ ಲಿವ್ ಇನ್ನಲ್ಲಿ ಇರಬಯಸುವಂತಹ ಜೋಡಿ ಮದುವೆಯಾಗಲು ಅರ್ಹರು ಎಂದು ಧಾರ್ಮಿಕ ಮುಖಂಡರ ಜೊತೆ ಇರುವಂತಹ ಅವರು ಕೊಟ್ಟಿರುವಂತಹ NOCಯನ್ನು ಪಡೆದುಕೊಳ್ಬೇಕಾಗತ್ತೆ. ಇದರೊಂದಿಗೆ ಈ ಹಿಂದಿನ ಸಂಬಂಧದ ಸಂಪೂರ್ಣ ಮಾಹಿತಿಯನ್ನು ಸಹಿತ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಬೇಕು. ಈ ನೋಂದಣಿಯ ಸಂದರ್ಭದಲ್ಲಿ ನೋಂದಣಿ ಶುಲ್ಕವನ್ನು ಸಹಿತ ನಿಗದಿ ಮಾಡಲಾಗಿದೆ. 500 ರೂಪಾಯಿ ಕೊಟ್ಟು ನೋಂದಣಿಯನ್ನು ಮಾಡಿಕೊಳ್ಬೇಕು. ಇನ್ನು ಲಿವ್ ಇನ್ನಲ್ಲಿರೋರಿಗೆ ಮನೆ ಬಾಡಿಗೆ ನೀಡೋರಿಗೆ ಕೆಲ ಕಂಡೀಷನ್ಸ್ಗಳನ್ನು ಹಾಕಲಾಗಿದೆ. ಅದೇನೆಂದರೆ, ಮನೆ ಬಾಡಿಗೆಗೆ ನೀಡುವ ಸಮಯದಲ್ಲಿ ಬಾಡಿಗೆದಾರರು ಲಿವ್ ಇನ್ ಸಂಬಂಧದಲ್ಲಿರುವುದನ್ನು ನೋಂದಣಿ ಮಾಡಿಸಿದ್ದಾರೋ ಇಲ್ಲೋ ಎಂಬುದನ್ನು ಪರೀಕ್ಷೆ ಮಾಡುವುದು ಮನೆ ಮಾಲೀಕನ ಕರ್ತವ್ಯ ಸಹಿತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ವೇಳೆ ಇದನ್ನು ಪರೀಕ್ಷಿಸದೆ ಮನೆ ಏನಾದರೂ ನೀಡಿದ್ದೇ ಆದರೆ ಮನೆ ಮಾಲೀಕನಿಗೆ 20,000 ರೂಪಾಯಿ ದಂಡಗಳನ್ನು ವಿಧಿಸಲಾಗುತ್ತೆ. ಹಾಗಂತ ಇದು ಕೇವಲ ಉತ್ತರಾಖಂಡ್ನಲ್ಲಿರುವಂತಹ ರಾಜ್ಯದ ಜನರಿಗೆ ಮಾತ್ರ ಅನ್ವಯವಾಗೋದಿಲ್ಲ. ಉತ್ತರಾಖಂಡ್ನ ಪ್ರಜೆಯಾಗಿದ್ದು ಅವರು ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ನೆಲೆಸಿದ್ರೆ ಅವರಿಗೂ ಸಹಿತ ಈ ಕಾನೂನು ಅನ್ವಯವಾಗುತ್ತೆ. ಲಿವ್ ಇನ್ ಸಂಬಂಧ ಆರಂಭಿಸಿದ ಒಂದೇ ತಿಂಗಳಿನಲ್ಲಿ ಈ ಸಂಪೂರ್ಣವಾದಂತಹ ನೋಂದಣಿ ಕಾರ್ಯವನ್ನು ಕಡ್ಡಾಯವಾಗಿ ಮುಗಿಸಬೇಕು. ಒಂದು ವೇಳೆ ನೋಂದಣಿ ಮಾಡಿಕೊಳ್ಳದೇ ಇದ್ದರೆ ವಿಫಲವಾಗಿದ್ದೇ ಆದರೆ ಅವರಿಗೆ ಕಾನೂನಾತ್ಮಕವಾಗಿ ದಂಡ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ಕಾಯ್ದೆಯನ್ನು ಸಹಿತ ತರಲಾಗಿದೆ. ಇದಷ್ಟೇ ಅಲ್ಲ, ಈ ಸಂಬಂಧದಲ್ಲಿ ನೀವೇನಾದರೂ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರು ಸಹಿತ 500 ರೂಪಾಯಿ ಕೊಟ್ಟು ಕಾನೂನಾತ್ಮಕವಾಗಿ ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಆಗ್ಬೋದು. ಇನ್ನು ಏಕರೂಪದ ನಾಗರಿಕ ಸಂಹಿತೆ ಪ್ರಕಾರ ಒಟ್ಟು 74 ನಿಷೇಧಿತ ಸಂಬಂಧಗಳನ್ನು ಸಹಿತ ಈ ಒಂದು ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಲಿವ್ ಇನ್ನಲ್ಲಿ ಇರಬಯಸುವವರು ಯಾವುದೇ ಕಾರಣಕ್ಕೂ ಸಂಬಂಧಿಕರ ಜೊತೆಗೆ ಲಿವ್ ಇನ್ನಲ್ಲಿ ಇರಬೇಕಾಗಿರುವಂಥದ್ದಿಲ್ಲ. ಅದರ ಜೊತೆಗೆ ಈ ಮೊದಲೇ ಲಿವ್ ಇನ್ನಲ್ಲಿ ಇದ್ದರೆ 2ನೇ ಬಾರಿಗೆ ಲಿವ್ ಇನ್ ಸಂಬಂಧ ಮಾಡುವಂತಿಲ್ಲ ಎಂಬ ನಿಯಮಗಳನ್ನು ಸಹಿತ ಈ ಒಂದು ಕಾಯ್ದೆಯಲ್ಲಿ ವಿಧಿಸಲಾಗಿದೆ. ಅದೇನೇ ಆಗಿರಲಿ, ಕಾಲಕ್ಕೆ ತಕ್ಕಂತೆ ಕಾನೂನೇನೋ ಬದಲಾಗ್ತಾ ಇದೆ. ಆದರೆ ಇದೆಲ್ಲ ಸರಿನಾ ತಪ್ಪಾ ಎಂಬ ಚರ್ಚೆಗಳು ಈಗ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.